ಹರೇ ರಾಮ. ಪ್ರಿಯ ಬಂಧು, ಇಂದಿನ ಬೆಳಗು ನಮ್ಮೆಲ್ಲರ ಬದುಕಿನ ಬೆಳಕಾಗಲಿ ಎನ್ನುವ ಆಶಂಸೆಯ ಜೊತೆಗೆ ಒಂದು ಪುಟ್ಟ ಕತೆ. ಒಬ್ಬ ಜಮೀನ್ದಾರ, ಆತನ ಬಳಿಯಲ್ಲೊಂದು ಕತ್ತೆ. ಅದು ಮುದಿ ಕತ್ತೆ. ಒಂದು ದಿನ ಆಕಸ್ಮಿಕವಾಗಿ ಆ ಕತ್ತೆ ಬಾಳು ಬಾವಿ ಒಂದಕ್ಕೆ ಬಿದ್ದುಬಿಡ್ತು. ಕರುಣಾಜನಕವಾಗಿ ಬೊಬ್ಬಿಟ್ಟಿತು. ಜಮೀನ್ದಾರ ಯೋಚನೆ ಮಾಡ್ತಾನೆ, ಹೇಗೆ ಹೊರಗೆ ತೆಗೀಲಿ ಇದನ್ನು. ಕೊನೆಗೆ ಅನ್ಕೋತಾನೆ, ಹೇಗೂ ಕತ್ತೆಗೆ ವಯಸ್ಸಾಗಿದೆ, ಹೊರಗೆ ತೆಗೆದ್ರೂ ಪ್ರಯೋಜನ ಏನೂ ಇಲ್ಲ, ಬಾವಿನೂ ಮುಚ್ಚಬೇಕು. ಹಾಗಾಗಿ ಬಾವಿ ಮುಚ್ಚಿಬಿಟ್ರಾಯ್ತು. ಎರಡು ಒಟ್ಟಿಗೆ, ಕತ್ತೆ ಸಮಾಧಿ ಮಾಡಿದಾಗೂ ಆಯಿತು, ಬಾವಿ ಮುಚ್ಚಿದಾಗೂ ಆಯಿತು ಅಂತ ಕ್ರೂರ ಯೋಚನೆ ಬಂದುಬಿಡ್ತಾ ತನಗೆ. ಸರಿ, ಆಚೀಚೆ ಅವ್ರನ್ನ ಕರೀತಾನೆ. ಎಲ್ಲರೂ ಮಣ್ಣು ಹಾಕೋಕ್ಕೆ ಶುರು ಮಾಡ್ತಾರೆ. ಗುದ್ಲಿ ತಗೊಂಡು ಒಂದಷ್ಟಾಗಿ ಮಣ್ಣು ಹಾಕೋಕ್ಕೆ ಶುರು ಮಾಡ್ತಾರೆ ಬಾವಿ ಒಳಗಡೆಗೆ. ಕತ್ತೆಗೆ ಮನುಷ್ಯರ ಯೋಜನೆ ಅರ್ಥ ಆಯಿತು. ತುಂಬ ಕರುಣಾಜನಕವಾಗಿ ಅದು ಹತ್ತಿತ್ತು. ಕತ್ತೆ ಕಷ್ಟಪಟ್ಕೊಳ್ತು. ಆದರೆ ಸ್ವಲ್ಪ ಹೊತ್ತು ನಂತರ ಅದಕ್ಕೇನೋ ಹೊಳಿತು. ಅದು ಇದ್ದಕ್ಕಿದ್ದಾಗೆ ಸಮಾಧಾನ ಆಯಿತು ಕತ್ತೆಗೆ. ಮೇಲೆದವ್ರಿಗೆ ಯಾಕೆ ಹಾಗಾಯಿತು ಅಂತ ಅರ್ಥ ಆಗಿರಲಿಲ್ಲ. ಕತ್ತೆಗೆ ಯಾಕೆ ಸಮಾಧಾನ ಅಂತ ಅರ್ಥ ಆಗಲಿಲ್ಲ. ಅವ್ರ ಪಾಡಿಗರು ಮಣ್ಣು ತುಂಬ್ತಾ ಇದ್ರು ಬಾವಿಗೆ. ಕತ್ತೆ ಏನು ಮಾಡೋದು, ಆ ಕೆಸರು ಮಣ್ಣು ಮೈ ಮೇಲೆ ಬೀಳ್ತಾ ಇದ್ದಾಗೇ ಒಂದು ಸಾರಿ ಕೊಡ್ಬೋದು ಆ ಮಣ್ಣನ್ನು, ಒಂದು ಹೆಜ್ಜೆ ಮೇಲೆ ಬರೋದು. ಎಷ್ಟು ಸಾರಿ ಮಣ್ಣು ಹಾಕಿದ್ರು, ಎಷ್ಟು ಸಾರಿ ಕೆಸರು ಹಾಕಿದ್ರು, ಅಷ್ಟು ಸಾರಿನೂ ಒಂದು ಸಾರಿ ಮೈ ಕೊಡಬಿತ್ತು, ಒಂದು ಹೆಜ್ಜೆ ಮೇಲೆ ಬಂತು. ಒಂದು ಸಾರಿ ಮೈ ಕೊಡಬಿತ್ತು, ಒಂದು ಹೆಜ್ಜೆ ಮೇಲೆ ಬಂತು. ನೋಡ್ತಾ ಇದ್ದಾಗ ಬಾವಿಯ ಹೆಚ್ಚು ಕಡಿಮೆ ಮುಚ್ಚುತ್ತಾ ಬಂದುಬಿಟ್ಟಿತ್ತು. ಕತ್ತೆ ಇದ್ದಕ್ಕಿದ್ದಾಗೆ ಹೊರ ಜಗಿದು ಖುಷಿಯಿಂದ ಅಲ್ಲಿಂದ ಕಾಲು ಕಿತ್ತುಬಿಡ್ತಂತೆ, ಬದುಕೊಂಡಿತು. ಎಷ್ಟು ಒಳ್ಳೆಯ ಸಂದೇಶ ಇದೆ ಅಂದರೆ, ನಾವು ಪಾಸಿಟಿವ್ ಆಗಿರಬೇಕು, ನಾವು ಸಕಾರಾತ್ಮಕವಾಗಿರಬೇಕು. ಬದುಕು ನಮ್ಮನ್ನು ಖಂಡಿತ ಬಾವಿಗೆ ಹಾಕತ್ತೆ, ಕಂದಕಕ್ಕೆ ಹಾಕತ್ತೆ, ಮೇಲಿಂದ ಕೆಸರು ಎರಚುತ್ತೆ ಖಂಡಿತವಾಗಿಯೂ. ಆದರೆ ನಮ್ಮ ಎರಚಿದ ಕೆಸರನ್ನೇ ನಾವು ಮೆಟ್ಲು ಮಾಡ್ಕೋಬೇಕು ಮೇಲೆ ಏರೋದಕ್ಕೆ. ಮೈ ಕೊಡಬೇಕು, ಮೇಲೇಳಬೇಕು, ಮೈ ಕೊಡಬೇಕು, ಮೇಲೇಳಬೇಕು. ಅಂಥವನು ದೇವತೆ ಆಗ್ತಾನೆ, ತುಂಬ ಎತ್ತರಕ್ಕೆ ಇರ್ತಾನೆ. ನೋಡಿ, ಕತ್ತೆಯನ್ನು ಕರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಬುದ್ಧಿಮತ್ತೆಯ ದೃಷ್ಟಿಯಿಂದ ಅದು ಎಷ್ಟೋ ಮೇಲಿದೆ. ನಾವು ಹಾಗಿಲ್ಲ ಅಂದರೆ ಕತ್ತೆಗಿಂತ ಕಡೆ ಆಗ್ತೀವಿ. ಹಾಗಾಗಿ ಹಾಗಾಗೋದು ಬೇಡ. ನಾವು ಸಕಾರಾತ್ಮಕ ಯೋಚನೆ ಮಾಡೋಣ. ಎಲ್ಲ ಕಷ್ಟಗಳು ಕೂಡ ಗೆಲುವಿನ ಸೋಪಾನಗಳು, ಗೆಲುವಿನ ಮೆಟ್ಟಿಲುಗಳು. ಹಾಗೆ ಸ್ವೀಕಾರ ಮಾಡಿದರೆ ಬದುಕು ಬಂಗಾರವಾಗೋಕ್ಕೆ ಸಾಧ್ಯ. ಅದಿಲ್ಲ ಅಂದರೆ ಅದು ಭಂಗ, ಅದು ಬದುಕು. ಹಾಗಾಗಿ ಸಕಾರಾತ್ಮಕ ಯೋಚನೆ ಮಾಡೋಣ, ಹೆಜ್ಜೆ ಮುಂದಿಡೋಣ, ಮೇಲಕ್ಕೇರೋಣ. ಹರೇ ರಾಮ್.